ಸುಖವಾಗಿಡಬೇಕಾಗಿರೋದು ಯಾರನ್ನ ಅಂತ ಕೇಳಿದ ತಕ್ಷಣ ನಾನು ಸುಮ್ಮನೆ ಕೇಳೋದು ನಮ್ಮ ಅತ್ತೇನು ಸುಖವಾಗಿಡಬೇಕಾ? ಇಲ್ಲ ಸರ್, ಅವಳನ್ನ ಆಯಿತು. ಗಂಡನ ಕೇಳಿ, ನೀನು ಸುಖವಾಗಿರಬೇಕು, ನಿನ್ನ ಹೆಂಡತಿ ಸುಖವಾಗಿರಬೇಕು? ನಾನೇ ಸರ್. ಹೆಂಡತಿ ಪಕ್ಕದಲ್ಲಿದ್ದಾಗ ಬಿಟ್ಟರೆ ನಾನೇ ಸರ್. ನೀವು ಯಾರನ್ನೇ ಕೇಳಿ, ಮಕ್ಕಳನ್ನ ಕೇಳಿ, ನಿನ್ನ ತಾಯಿ ಸುಖವಾಗಿರಬೇಕು, ನೀನು ಸುಖವಾಗಿರಬೇಕೋ? ಸ್ವಲ್ಪ ಸ್ಟೈಲ್ ಹೊಡಿಬೋದು, ನಮ್ಮಮ್ಮ ಸುಖವಾಗಿರ್ಬೇಕೀಗ ಅಂತ ಅಂತ ನಾನು ಚೆನ್ನಾಗಿ ಹೇಳಪ್ಪ. ಕರೆಕ್ಟೇ ಅದು. ಪ್ರತಿಯೊಬ್ಬರಿಗೂ ನಾನು ಸುಖವಾಗಿರಬೇಕು ಅಂತ ನಮ್ಮೆಲ್ಲರ ಉತ್ತರ ಇದೆ. ಎರಡನೇ ಪ್ರಶ್ನೆ, ನಾನು ಸುಖವಾಗಿರಬೇಕಾಗಿರೋದು ಎಲ್ಲಿ? ಈಗ ಚಕ್ರವರ್ತಿ ಸೂಲಿಬೆಲೆ ಸುಖವಾಗಿರಬೇಕು, ನಾನು ಸುಖವಾಗಿರಬೇಕು. ಎಲ್ಲಿ? ಸೂಲಿಬೆಲೆಯಲ್ಲಿ ಸುಖವಾಗಿರಬೇಕೋ, ಬೆಂಗಳೂರಲ್ಲಿ ಸುಖವಾಗಿರಬೇಕೋ, ನಮ್ಮ ಊರಲ್ಲಿ ಎಲ್ಲ ಕಡೆ ಸುಖವಾಗಿರಬೇಕು, ಆರಾಮಾಗಿರಬೇಕು. ಹೌದು ತಾನೆ? ಇಷ್ಟೇ. ಈ ಊರುಗಳಲ್ಲಿ ಎಲ್ಲಿ ಹೋದ್ರು ಅಲ್ಲಿ ಸುಖವಾಗಿರಬೇಕು ಅಂತ. ಮೂರನೇದು, ಯಾವಾಗ ಸುಖವಾಗಿರಬೇಕು? ಪ್ರತಿಯೊಬ್ಬ ಹುಡುಗನ ಕೇಳಿ ನೋಡಿ. ನೀನು ಬಾಲ್ಯದಲ್ಲಿ ಸುಖವಾಗಿದ್ದರೆ ಸಾಕಾ, ಯೌವನದಲ್ಲಿ ಸುಖವಾಗಿದ್ದರೆ ಸಾಕಾ, ವೃದ್ಧಾಪ್ಯದಲ್ಲಿ ಸುಖವಾಗಿದ್ದರೆ ಸಾಕಾ ಅಂತ. ಮಕ್ಕಳನ್ನ ಕೇಳಿ, ಏನೋ ಹೇಳಿ ದೊಡ್ಡವರಾದ್ರೇ ಚಂದಪ್ಪ, ಈ ಚಿಕ್ಕಂದಲ್ಲಿ ಭಾಳ ಕಷ್ಟ. ವೃದ್ಧಾಪ್ಯದಲ್ಲಿ ಕೇಳಿ, ಅಯ್ಯೋ ಯಾರಿಗೆ ಬೇಕಪ್ಪ ವೃದ್ಧಾಪ್ಯ? ವೃದ್ಧಾಪ್ಯದಲ್ಲಿ ಸುಖವಾಗಿರಬೇಕು ಅಂತ ಅವ್ನು ಅಂದ್ಕೊಳ್ಳೋದು ಯಾವಾಗ ಗೊತ್ತಾ? ಅವನಿಗೆ ವೃದ್ಧಾಪ್ಯ ಬಂದಾಗ. ಅಲ್ಲಿವರೆಗೂ ವೃದ್ಧರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವನಿಗೆ ವೃದ್ಧಾಪ್ಯ ಬಂದಾಗ ವೃದ್ಧಾಪ್ಯದಲ್ಲಿ ಎಲ್ಲರೂ ಸುಖವಾಗಿರಬೇಕು ಅಂತ. ನಮ್ಮ ಒಟ್ಟಾರೆ ಗುರಿ ಇಷ್ಟೇ. ಆದರೆ ಉಪನಿಷತ್ತೊಂದು ಬೇರೆ ಪರ್ಸ್ಪೆಕ್ಟಿವ್ ಕಟ್ಟಿಕೊಡುತ್ತೆ. ನಾವು ಯೋಚನೆ ಮಾಡದೇ ಇರುವಂಥ ಪರ್ಸ್ಪೆಕ್ಟಿವ್ ಕಟ್ಟಿಕೊಡುತ್ತೆ.